ಅನತಿ ಕಾಲದಲ್ಲಿ ಆರಿ ಹೋಯಿತ ವಿಷಜ್ವಾಲೆ ಅಳಿಯಿತ ಗರಳಲೀಲೆ ಮಹಾವೀರನವನು ಪ್ರೇಮದಯಾಮೃತವನು ಸುರಿಸೆಲೆದರ ಮೇಲೆ ನಿಂತಿರಲು ಮುನಿದಿಗಂಬರನು ಮೌನ ಕ್ಷೀರ ವಿಗ್ರಹದೊಳು ಯೋಚಿಸಿತಾ ಭುಜಂಗವು ತನ್ನೊಳಗೆ ತಾನು ಪಡೆದಂತೆ ಅಂತಃ ಪ್ರೇರಣೆಯನು ವಾಸ್ತವದಲ್ಲಿ ಆಗುವುದು ಮಾನವಗೆ ಅಹಿತದ ಕಾರಣವು ಕಷಾಯಾದೇಶದಿಂದಲೇ ಅಂತೆ ಜನಿಸಿದೆ ನಾನೆಷ್ಟೋ ಭವಗಳಲ್ಲಿಯೇ ಎನ್ನೀ ಕ್ರೋಧ ಕಷಾಯದ ಕಾರಣದಿ ಸಾಧ್ಯಬಹುದೀ ಎನ್ನ ಆತ್ಮಮಂಗಳವು ಆ ರತ್ನತ್ರಯಗಳ ಮೂಲಕ ಮಾತ್ರವೇ ಇರಬಹುದೋ ಇವನಾರೋ ಮಹಾತ್ಮನು ಇರಲಿವನ ದೇಹದಲ್ಲಿ ನೆತ್ತರ ಬದಲು ಕ್ಷೀರವು ಪಡೆದರು ನಾನೀ ಮಹಾತ್ಮನ ದರ್ಶನವನು ಮಣಿವ ಬದಲಿವನ ಶ್ರೀಪದಕ್ಕೆ ಕಚ್ಚಿ ಹಿಂಸಿಸಿದ ಪಾಪಿ ನಾನು ಆದರೂ ಸಹಿಸಿ ಎಲ್ಲವನು ನಿಂತಿಹೆನು ನಿಶ್ಚಲವಾಗಿ ಕಾರುಣ್ಯ ಮೂರ್ತಿಯಂತಿವನು ಅಂತೆ ಶರಣಾಗಿ ಇವನಲ್ಲಿ ನಾನು ಅಳಿಸಿ ಪಾಪವನು ಹೊಂದಬೇಕು ಆತ್ಮಕಲ್ಯಾಣವನ್. ಧ್ಯಾನಸ್ಥ ವರ್ಧಮಾನ ಮುನಿ ಅವಿಚಲಿನಾಗಿ ನಿಂತಿದ್ದಾನೆ. ಘೋರ ವಿಷದ ಉರಗ ವಿಷವನ್ನು ಕಾರುತ್ತಿದ್ದರೂ ಕೂಡ ವಿಷಜ್ವಾಲೆ ಅವನಿಗೆ ಏನೂ ಆಗಲಿಲ್ಲ. ಗರಳ ಲೀಲೆ, ಅದು ಎಲ್ಲ ಮಹಾತ್ಮರ ಲೀಲೆ. ಮಹಾವೀರ ಪ್ರೇಮದಯಾಮೃತವನ್ನು ಆ ಸರ್ಪದ ಮೇಲೆ ತೋರಿಸ್ತಾನೆ. ಆ ಮುನಿ ದಿಗಂಬರನ ಆ ಮೌನ ಕ್ಷೀರ ವಿಗ್ರಹದಲ್ಲಿ, ಆ ಹಾಲಿನ ವಿಗ್ರಹದ ರೀತಿಯಲ್ಲಿ ನಿಂತಿರ್ತಾನಲ್ಲ, ಆಗ ಭುಜಂಗವು ತನಗೆ ತಾನೇ ಅಂತಃಪ್ರೇರಣೆಯನ್ನು ಮಾಡಿಕೊಡ್ತು. ಅಬ್ಬಬ್ಬ, ಮನುಷ್ಯನಿಗೆ ವಾಸ್ತವದಲ್ಲಿ ಅಹಿತದ ಕಾರಣ ಕಷಾಯದಿಂದ, ಆ ಕಷಾಯದ ಕಾರಣ ಎಷ್ಟೊಂದು ಭವವನ್ನು ನಾನು ಎತ್ತಿದ್ದೀನಿ. ಕ್ರೋಧ ಕಷಾಯದ ಕಾರಣದಿಂದ ನಮ್ಮ ಆತ್ಮಮಂಗಳ ಹೀಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದಿಂದ ಮಾತ್ರ ಅದು ಸಾಧ್ಯ. ಇವನೆಲ್ಲೋ ಮಹಾತ್ಮ ಇರಬೇಕು. ಆದ್ದರಿಂದ ಇವನ ದೇಹದಲ್ಲಿ ರಕ್ತದ ಬದಲು ಕ್ಷೀರ ಇದೆ. ನಾನು ಈ ಮಹಾತ್ಮನ ದರ್ಶನ ಮಾಡಿದ್ದು ಒಳ್ಳೆಯದೇ ಆಯಿತು. ನಾನು ಇವನಿಗೆ ಮಣಿತೀನಿ. ನಾನು ಇವನನ್ನು ಕಾಲನ್ನು ಕಚ್ಚಿ ಹಿಂಸಿಸಿದವನು ನಾನು. ಆದರೂ ಕೂಡ ಅವನು ಸಹಿಸಿ ನನ್ನ ಮುಂದೆ ನಿಶ್ಚಯವಾಗಿ ನಿಂತು ಕಾರುಣ್ಯ ಮೂರ್ತಿಯಂತೆ ಇದ್ದಾನೆ. ಆದ್ದರಿಂದ ನಾನು ಇವನಿಗೆ ಶರಣಾಗ್ತೀನಿ. ಇವನಲ್ಲಿ ನಾನು ಆ ಪಾಪವನ್ನು ಅಳಿಸಿ ಆತ್ಮಕಲ್ಯಾಣವನ್ನು ಸಾಧಿಸ್ತೀನಿ ಅಂಥೇಳಿ ಆ ಪನ್ನಗ ಯೋಚನೆ ಮಾಡುತ್ತಂತೆ. ಇಲ್ಲಿ ಮಹಾವೀರ ಮಹಾದರ್ಶನದ ಕೇವಲ ಜ್ಞಾನ ಸಂಪುಟದಲ್ಲಿ ಅತ್ಯಂತ ಭಕ್ತಿರಸದಲ್ಲಿ ಇಲ್ಲಿ ವರ್ಣಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ನಮಸ್ಕಾರ.